ಆಸ್ಪತ್ರೆ ಅಂತ ಅನ್ಸೋದಿಲ್ಲ ಸರ್, ಇಲ್ಲಿ ಬಂದ ಭಯ ಅನ್ನೋದು ಅನ್ಸಲ್ಲ. ಒಂಥರ ಅಷ್ಟು ಚೆನ್ನಾಗಿದೆ ಸರ್, ಖುಷಿ ಆಯ್ತು. ನನ್ನ ಹೆಸರು ಶಿವಶರಣ್ ಅಂತ, ನಾವು ಮಾಗಡಿಯಿಂದ ಬಂದಿರೋದು. ನನ್ನ ವೈಫ್ಗೆ ಲಾಸ್ಟ್ 3 months ಹೊಟ್ಟೆ ಮೇಲ್ಭಾಗದಲ್ಲಿ ಸ್ವಲ್ಪ ನೋವಿತ್ತು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಮಾಗಡಿಯಲ್ಲಿ ಮತ್ತೆ ಸುತ್ತಮುತ್ತ ಎಲ್ಲ ತೋರಿಸಿದ್ವಿ. ಬಟ್ ಅದು ನಮಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಅಷ್ಟಾಗಿ. ಆಮೇಲೆ ಕೊನೆಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ. ಸೊ ರಾಮನಗರದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿದಾಗ ಏನಾಯ್ತು, ನಮ್ಗೆ ಹಾಸ್ಪಿಟಲ್ಗೆ ಹೋಗ್ತಿದ್ವಿ ಬರ್ತಿದ್ವಿ, ಬಟ್ ಆಪರೇಷನ್ ಅಂದ್ರೆ ಏನೋ ಒಂಥರ ಭಯ ಅನ್ನೋದು ಜಾಸ್ತಿ ಇತ್ತು. ಕೊನೆಗೆ ನನ್ನ ವೈಫ್ ಏನ್ ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಇಮಾಸ್ ಹಾಸ್ಪಿಟಲ್ ಬಗ್ಗೆ ಒಂದು ವಿಡಿಯೋ ನೋಡಿದ್ವಿ. ಅಲ್ಲಿ ಡಾಕ್ಟರ್ ಹರೀಶ್ ಗೌಡ ಸರ್ ಅವ್ರು ಮಾತಾಡಿದ್ದು, ಪೇಷಂಟ್ ಮಾತಾಡಿದ್ದು, ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವೇನ್ ಮಾಡಿದ್ವಿ, ಇಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂತಲ್ಲ, ನೋಡ್ಕೊಂಡು ಹೋಗೋಣ ಹೇಗಿದೆ ಹಾಸ್ಪಿಟಲ್ ನಮ್ಗೆ ಆತರ ಅಂದ್ಬಿಟ್ಟು ಹಾಸ್ಪಿಟಲ್ ಒಂದ್ಸಲಿ ವಿಸಿಟ್ ಮಾಡಿದ್ವಿ. ಬಟ್ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ನಂಗೆ ಫುಲ್ ಕಾನ್ಫಿಡೆಂಟ್ ಬಂತು. ಸ್ಪೆಷಲಿ ಸುಪ್ರೀತಾ ಮೇಡಮ್ ಆಗಿರ್ಬೋದು, ಡಾಕ್ಟರ್ ಹರೀಶ್ ಸರ್ ಆಗಿರ್ಬೋದು, ಮತ್ತೆ ಗಿರೀಶ್ ಸರ್ ಆಗಿರ್ಬೋದು, ಅವ್ರು ತುಂಬಾ ಕನ್ವಿನ್ಸ್ ಮಾಡಿದ್ರು. ನಾವು ಬೇರೆ ಕಡೆ ಕೇಳಿದಾಗ ಜವಾಬ್ದಾರಿ ನೀವು ತಗೋಬೇಕು, ಇಲ್ಲಿ ನಮಗೆ ಜವಾಬ್ದಾರಿ, ನೀವು ಜವಾಬ್ದಾರಿ ತಗೊಂತೀರ ಅಂದ್ರೆ ನಾನು ಆಪರೇಷನ್ ಮಾಡ್ತೀನಿ ಅನ್ನೋದು. ಬಟ್ ಇಲ್ಲಿ ಹರೀಶ್ ಸರ್ ಆಗಲಿ, ಗಿರೀಶ್ ಸರ್ ಆಗಲಿ, ಸುಪ್ರೀತಾ ಮೇಡಮ್ ಆಗಲಿ, ನಾವು ತಗೊಂತೀವಿ ಸರ್ ಜವಾಬ್ದಾರಿ, ನೀವು ಆರಾಮಾಗಿರಿ, ನಾವು ತುಂಬ ಚೆನ್ನಾಗಿ ನಿಮಗೆ ಏನೂ ತೊಂದರೆ ಆಗಲಾರ್ದಂಗೆ ಆಪರೇಷನ್ ಮಾಡಿಕೊಡ್ತೀವಿ ಅಂತಂದರು. ತದನಂತರ ನನಗೆ ಅವತ್ತೇ ಡಿಸೈಡ್ ಆಗಿದೆ ಇಲ್ಲೇ ಮಾಡಿಸ್ಬೇಕು ಅಂತ. ಮತ್ತು ಹಾಸ್ಪಿಟಲ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಅದು ವೆರಿ ಇಂಪಾರ್ಟೆಂಟು, ಹೈಜೆನಿಕ್ ಆಗಿದೆ ಅನ್ನೋದು. ಕೊನೆಗೆ ನಾವೇನು ಮಾಡಿದ್ವಿ, ಡಿಸೈಡ್ ಮಾಡಿ ಆಪ್ರೇಷನ್ ಕೂಡ, ಇವ್ರು ತುಂಬ ಹೆದರ್ಕೊಂತ ಇದ್ರು ಆಪ್ರೇಷನ್ ಅಂದರೆ. ಬಟ್ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳಿ ಅವ್ರನ್ನ ಸಮಾಧಾನ ಮಾಡಿ, ಆಪ್ರೇಷನ್ ಅವ್ರಿಗೆ ಗೊತ್ತೇ ಆಗಿಲ್ಲ, ಬಂದಾದ್ಮೇಲೆ ಆಪ್ರೇಷನ್ ಆಯ್ತಾ ಅಂತ ಕೇಳಿದ್ರು. ಅಂದರೆ ಆ ಲೆವೆಲಲ್ಲಿ ಅವರು ಆಪ್ರೇಷನ್ ಮಾಡಿದರು. ಸೊ ತುಂಬ ಖುಷಿ ಆಯಿತು, ಆಪ್ರೇಷನ್ ತುಂಬ ಚೆನ್ನಾಗಾಗಿದೆ, ಹಾಗಾಗಿ ನಮಗೂ ಖುಷಿ ಇದೆ. ಅದೇ ಸರ್, ಅದು ಮೇಡಮ್ ನನಗೆ ಹಾಸ್ಪಿಟಲ್ ಅಂದರೆ ನಿಜವಾಗೂ ತುಂಬಾನೇ ಭಯ. ಆ್ಯಕ್ಚುಲಿ ಇಲ್ಲಿ ಬಂದರೆ ನನಗೆ BP ವೇರಿಯೇಷನ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಇಷ್ಟು ನೀಟಾಗಿ ಒಂದು ಸ್ವಲ್ಪನೂ ನೋವಿಲ್ದಂಗೆ ಆಪರೇಷನ್ ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿರೋದಕ್ಕೆ. ಹಾಗೆ ಅನ್ಕೊಂಡಿದ್ದೆ ಸರ್, ಫೇಕ್ ರಿವ್ಯೂ ಇರ್ಬೋದೇನೋ ಅಂತಾನು ಅನ್ಕೊಂಡಿದ್ದೆ, ಇರ್ಬೋದೇನೋ ಅವರೇ ಮಾಡಿರ್ಬೋದೇನೋ ಅಂತಾನು ಅನ್ಕೊಂಡಿದ್ದೀವಿ. ಮತ್ತೆ ಡಾಕ್ಟರ್ ಹೇಳೋದು ಅಷ್ಟೇನೆ, ಎಲ್ಲ ಡಾಕ್ಟರ್ ಮತ್ತೆ ಅದಕ್ಕೂ ಮೊದಲು ವಿಶ್ವನಾಥ್ ಸರ್ ಕೂಡ ಅವರೇ ಫಸ್ಟ್ ನಮ್ಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು, ನೀವೇನು ವರಿ ಮಾಡ್ಕೊಬಿಡಿ, ಆರಾಮಾಗಿರಿ, ಇಟ್ಸ್ ಕಾಮನ್, ಅದು ನಾವು ಕೇರ್ ತೊಗೊಂಡು ಮಾಡಿಕೊಡ್ತೀವಿ ಹೀಗೆ ಅಂತ. ಸೊ ಎವ್ರಿ ಒನ್ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಕ್ಲೀನಾಗಿ ಕೇರ್ ತೊಗೊಂಡ್ರು. ಮತ್ತೆ ಅವರು ಆ ಕೇರ್ ತೊಗೊಳೋದಕ್ಕೆ ನಮ್ಗೊಂದು ಧೈರ್ಯ ಬಂತು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸಲ್ಲೇ ಚೆನ್ನಾಗಿ ಮಾಡಿಕೊಟ್ರು.